ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬೋರಿಂಗ್ ಆಸ್ಪತ್ರೆಯಲ್ಲಿ 4 ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಗ್ರಿಲ್ ಆಯ್ತು. ಅದಾದ್ಮೇಲೆ ತಪಾಸಣೆ. ನಿಖಿಲ್ ಸೋಸ್ಲೆ, ಸುಮಂತ್, ಕಿರಣ್, ಸುನಿಲ್ ಒಂದಿಬ್ರು ಹೊರಟೇ ಬಿಟ್ಟಿದ್ರು ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ. 4 ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಅವರನ್ನ ಆರಂಭದಲ್ಲಿ ಅವರೆಲ್ಲ ವಿಚಾರಣೆ ಮಾಡಿದರು. ಹೆಂಗೋ ಅವ್ರು ಸಿಕ್ಕಿದ್ದಕ್ಕೊಂದಿಷ್ಟು ಗೌರವ ಉಳಿತು ಇವ್ರದು. ಹೋಗ್ಬಿಟ್ಟಿದ್ರೆ ಗತಿ ಏನು? ಕೆಂಪೇಗೌಡ ಏರ್ಪೋರ್ಟ್ನಿಂದ ಹಿಡ್ಕೊಂಬಂದ್ರೆ ಅವ್ರನ್ನ. ಮೊದಲು 4 ಜನ, ಆಮೇಲೆ ಒಂದಿಬ್ಬರು, ಒಟ್ಟು 6 ಜನ ಇಲ್ಲಿ ತನಕ. ಜೊತೆಗೆ ಈಗ ಈ ಯಾರೋ ಕೌಂಟ್ರಲ್ಲಿರುವಂಥ ಇಬ್ಬರನ್ನ ಕರ್ಕೊಂಡೋಗಿ ವಿಚಾರಣೆ. ಕೌಂಟ್ರಲ್ಲಿರುವಂಥವ್ರನ್ನ ಏನ್ರಿ ವಿಚಾರಣೆ ಮಾಡ್ತೀರಿ? ಏನು ಹೇಳ್ತಾರೆ ಅವರು? ಸುಖ ಸುಮ್ಮನೆ 4 ಜನ ಅಧಿಕಾರಿಗಳನ್ನು ಬಲಿ ಕೊಟ್ಬಿಟ್ರಪ್ಪ. ಸಸ್ಪೆಂಡ್. ಇನ್ನು ಒಂದು ಕಡೆಗೆ KCA ಕೋರ್ಟಿಗೆ ಹೋಗಿದೆ. ಇನ್ನು ಕೆಲವರು KCA ಪದಾಧಿಕಾರಿಗಳು ಅವರೆಲ್ಲ ಪೊಲೀಸರು ವಶದಲ್ಲಿದ್ದಾರೆ. ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ ಬಂಧನದ ಭೀತಿಯಿಂದ. 4 ಆರೋಪಿಗಳು. ಮಜೀದ್ ನಾವು ತೋರಿಸ್ತಾ ಇದ್ದೀವಿ. DNA ಹಣಕಾಸಿನ ಮುಖ್ಯಸ್ಥ, KCA ಕಾರ್ಯದರ್ಶಿ ಶಂಕರ್, KCA ಖಜಾಂಚಿ ಜಯರಾಮ್, RCB ಮುಖ್ಯಸ್ಥ ರಾಜೇಶ್ ಮೆನನ್. ಈ 4 ಜನ ಪರಾರಿಯಾಗಿದ್ದಾರೆ. ಇವ್ರನ್ನ ಹುಡುಕ್ತಾ ಇದ್ದಾರೆ. ಮಜೀದ್, ಶಂಕರ್, ಜಯರಾಮ್ ಮತ್ತು ರಾಜೇಶ್ ಮೆನನ್. ಅರೆಸ್ಟ್ ಆಗಿರುವಂಥವ್ರನ್ನ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ. DNA ಮ್ಯಾನೇಜರ್ ಕಿರಣ್ನ ಅರೆಸ್ಟ್ ಮಾಡಲಾಗಿದೆ. ಸುನಿಲ್ ಮ್ಯಾಥ್ಯೂ, DNA ಮ್ಯಾನೇಜ್ಮೆಂಟ್, ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ನಿಖಿಲ್ ಸೋಸ್ಲೆ, RCB ಮ್ಯಾನೇಜ್ಮೆಂಟ್, ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲ ಸರ್ಕಾರ ಪರ್ಮಿಷನ್ ಕೊಡೋದಕ್ಕಿಂತ ಮೊದಲೇನೇ ಪಥಸಂಚಲನ ಅಂತ ಹಾಕ್ಬಿಟ್ರು. ಪರೇಡ್ ಮಾಡ್ತೀವಿ ನಾವು ಅಂತ ಹಾಕ್ಬಿಟ್ರು ಅವರು. ಸರ್ಕಾರ ಪರ್ಮಿಷನ್ ಕೊಡಲ್ಲ ಅಂತ ಆಯ್ತಲ್ಲ, ತೆಗಿಬೇಕು ತಾನೇ ಇವರು. ಅದನ್ನು ತೆಗೆದಿಲ್ಲ ಅಂದರೆ ನೀವು ಎಷ್ಟರ ಮಟ್ಟಿಗೆ ಇರಬೇಕು ನೋಡಿ. ಇದೆಲ್ಲ ಇವರಿಗೆ ಪುಕ್ಸಟ್ಟೆ ಸಿಕ್ಕಂಥ ಪ್ರಚಾರ. ಇದು ಪುಕ್ಸಟ್ಟೆ ಸಿಕ್ಕಂಥ ಪ್ರಚಾರ. ಏನು ಯಾವ ವಿಶ್ವಕಪ್ ಗೆದ್ದಂಥ ಸಂದರ್ಭದಲ್ಲೂ ಈ ರೀತಿ ಸಿಕ್ಕಿರಲಿಲ್ಲಪ್ಪ. ಏನು ಮುಖ್ಯಮಂತ್ರಿಗಳೇ ಅವ್ರು ಬರಮಾಡ್ಕೊಳ್ಳೋದೇನು? ವೇದಿಕೆ ಮೇಲೆ ಜನ ಮುತ್ಕೊಳ್ಳೋದೇನು? 8 ಜನ ಸ್ವಾಮಿ, 16 ಜನ ಪ್ಲಸ್ ಒಂದು 11 ಜನಕ್ಕೆ ಫಸ್ಟು, 16 + 11 ಒಂದು 27-22 ಜನಕ್ಕೆ ಮೊದಲು ವ್ಯವಸ್ಥೆ ಮಾಡಿದರು. ಆಮೇಲೆ ಯಾರೋ ಪುಣ್ಯಾತ್ಮರು ಬಂದರು, ಇಲ್ಲ 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 ಆಗಲ್ಲ, ನೀವು ಕೆಲಸ ಮಾಡಿ ಇದನ್ನು 50ಕ್ಕೆ ಮಾಡಿ ಅಂತ. ಮತ್ತೊಬ್ಬರು ಬಂದರು, ಇಲ್ಲ ಇಲ್ಲ ವೇದಿಕೆ ಮೇಲೆ 50 ಜನ ಅಲ್ಲ 100 ಜನ ಮಾಡಿ ಅಂತ. 100 ಪೀಪಲ್, ಅದು 100 ಜನ ಹೋಗಿ 500 ಜನ ಸೇರಿಕೊಂಡ್ರು. ಜನ ಕಲ್ಲು ಬಿಸಾಕಕ್ಕೆ ಶುರು ಮಾಡಿದ್ರು. ಮೀಡಿಯಾದವ್ರ ಮೇಲೆಲ್ಲ ಕಲ್ಲು ಬಿಸಾಕಿದ್ದಾರೆ. ಯಾಕಂದರೆ ಕಾಣ್ತಿರ್ಲಿಲ್ಲ ಅವ್ರಿಗೆ. ಇದರ ಪರಿಣಾಮ ನೋಡಿ, 11 ಜನರ ಹಣ ಎತ್ತಿಬಿಟ್ರು. ಇದು ಹೆಂಗೆ ನಿಭಾಯಿಸುತ್ತೆ ಸರ್ಕಾರ, ಹೆಂಗೆ ಅರಗಿಸ್ಕೊಳ್ಳುತ್ತೆ, ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ನೋಡೋಣ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH